ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ SR TV ಕನ್ನಡ ಚಾನಲ್ಗೆ ಸ್ವಾಗತ. ಶ್ರೀ ಸದಾಶಿವ ಬ್ರಹ್ಮೇಂದ್ರ ಯೋಗಿಯ ಜೀವನದಲ್ಲಿ ಒಂದು ಅದ್ಭುತವಾದ ಸಂಘಟನೆ ನಡೆದಿದೆ. ಚಿಕ್ಕ ವಯಸ್ಸಿನಲ್ಲಿ ಅವರ ತಾಯಿ ಕುಮಾರ 2 ಕೋಟಿ ಬಾರಿ ರಾಮನಾಮ ಜಪ ಮಾಡುತ್ತೀನಿ ಎಂದು ನನಗೆ ಪ್ರಮಾಣ ಮಾಡು ಎಂದು ಭಾಷೆ ಪಡೆದುಕೊಳ್ಳುತ್ತಾರೆ. ಅದರ ನಂತರ ಆ ಬಾಲಕ ಕುಂತರೂ ನಿಂತರೂ ಏನೇ ಮಾಡುತ್ತಿದ್ದರೂ ರಾಮ 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 ಎಂದು ರಾಮನಾಮ ಜಪ ಮಾಡುತ್ತಾ ಅದು 2 ಕೋಟಿ ಸಲ ಪೂರ್ತಿಯಾಗುವ ಹೊತ್ತಿಗೆ ಅವರು ಸದಾಶಿವ ಬ್ರಹ್ಮೇಂದ್ರ ಯೋಗಿ ಆಗ್ತಾರೆ. ರಾಮನಾಮ ಅವರ ಜೀವನವನ್ನೇ ಬದಲಾಯಿಸಿತು. ಒಂದು ಮಾತು ಮಾತ್ರ ನೆನಪಿಟ್ಟುಕೊಳ್ಳಿ, ನೀವು ನಿಮ್ಮ ಮಕ್ಕಳಿಗೆ ಆಸ್ತಿ ಕೊಡಬಹುದು, ಇಲ್ಲದಿರಬಹುದು, ಆದರೆ ನಾವು ಹೋದ ಮೇಲೂ ಕೂಡ ಅವರನ್ನು ಕಾಪಾಡೋದು ಆ ಸೀತಾರಾಮರು ಮಾತ್ರ. ಹೇಗಾದರೂ ನಿಮ್ಮ ಮಕ್ಕಳಿಗೆ ಚಿಕ್ಕಂದಿನಿಂದಲೇ ರಾಮನಾಮವನ್ನು ಬಾಯಿಪಾಠ ಮಾಡಿ ನೋಡಿ, ಅವರ ಜೀವನವೇ ಬದಲಾಗುತ್ತದೆ. ಇನ್ನು ನಮ್ಮಂಥವರು ರಾಮನಾಮವನ್ನು ಜೀವನದಲ್ಲಿ ಒಂದು ಭಾಗವಾಗಿ ಮಾಡಿಕೊಳ್ಳಬೇಕು ಅಂದರೆ ಅದಕ್ಕಿರುವ ಸುಲಭ ಮಾರ್ಗ ರಾಮಕೋಟಿ ಬರೆಯೋದು. ಶ್ರೀರಾಮ ನವಮಿಯ ದಿನ ರಾಮಕೋಟಿ ಬರೆಯಲು ಶುರು ಮಾಡಿ ನಿಮ್ಮ ಮಕ್ಕಳ ಕೈಯಲ್ಲೂ ಬರೆಸಿ. ಪ್ರತಿದಿನ 5 ರಿಂದ 10 ಬಾರಿ ಬರೆಸಿದರೆ ಸಾಕು. ಕೆಲವೇ ದಿನಗಳಲ್ಲಿ ನೀವೇ ನೋಡ್ತೀರ ಅವರ ಜೀವನ ಎಷ್ಟೊಂದು ಬದಲಾಗುತ್ತದೆ ಅಂತ. ಆದರೆ ರಾಮಕೋಟಿ ಅಂದ ಕೂಡಲೇ ಹೇಗಂದ್ರೆ ಹಾಗೆ ಬುಕ್ಕು ಪೆನ್ನು ತಗೊಂಡು ಬರೆಯೋದಲ್ಲ. ಅದಕ್ಕೆ 7 ನಿಯಮಗಳಿವೆ. ಅದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸ ವಿಡಿಯೋ ನೋಟಿಫಿಕೇಶನ್ಸ್ಗಾಗಿ ತಪ್ಪದೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಇನ್ನು ವಿಷಯಕ್ಕೆ ಬಂದರೆ, ಶ್ರೀರಾಮನವಮಿ ಬರುವುದಕ್ಕೂ ಮುಂಚೆ ರಾಮಕೋಟಿ ಪುಸ್ತಕ ತಗೊಂಡಿರಿ. ನಿಮಗೆ ಎಲ್ಲ ಬುಕ್ ಸ್ಟೋರ್ಗಳಲ್ಲೂ ಆನ್ಲೈನ್ಗಳಲ್ಲೂ ಕೂಡ ಈ ಪುಸ್ತಕ ಸಿಗುತ್ತೆ. ಫ್ರೀಯಾಗಿ ಕೂಡ ಕೆಲವು ವೆಬ್ಸೈಟ್ಗಳಿಂದ ಡೌನ್ಲೋಡ್ ಮಾಡ್ಕೋಬೋದು. ಈ ಪುಸ್ತಕ ಯಾಕೆ ತಗೋಬೇಕು ಅಂದರೆ ಅದರಲ್ಲಿ ಆಲ್ರೆಡಿ 1 ಕೋಟಿ ಲೈನ್ಗಳು ಹಾಕಿರ್ತಾರೆ. ನೀವು ಕೌಂಟ್ ಮಾಡಿ ಬರೆಯುವಂಥ ಅಗತ್ಯ ಇರಲ್ಲ. ನೀವು ಬುಕ್ನಲ್ಲಿ ಬರೆದ್ರೆ ಒಂದು ಹೆಸರು ಮಿಸ್ ಮಾಡಿದ್ರೂ ಅದು ಕೋಟಿ ಪೂರ್ತಿಯಾಗಲ್ಲ. ಹಾಗಾಗಿ ಈ ಬುಕ್ ತಗೊಂಡ್ರೆ ಒಳ್ಳೆಯದು. ಇಲ್ಲ ಮೇಡಮ್, ನಾವು ಕೌಂಟ್ ಮಾಡೇ ಬರೀತೀವಿ ಅಂದರೆ ಕೂಡ ಓಕೆ. ಯಾವುದಾದ್ರೂ ಹೊಸ ಬುಕ್ನಲ್ಲಿ ರಾಮಕೋಟಿ ಬರೆಯಲು ಶುರು ಮಾಡಿ. ಇನ್ನು 7 ನಿಯಮಗಳ ವಿಷಯಕ್ಕೆ ಬಂದರೆ, ಮೊದಲನೇ ನಿಯಮ, ಶ್ರೀರಾಮ ನವಮಿಯ ದಿನ ಆ ಪುಸ್ತಕವನ್ನು ದೇವರ ಮುಂದೆ ಇಟ್ಟು ಪೂಜೆ ಮಾಡಿ ಪ್ರತಿ ಪೇಜ್ 4 ಮೂಲೆಯಲ್ಲಿ ಅರಿಶಿನ ಕುಂಕುಮದ ಬೊಟ್ಟಿಟ್ಟು ಆ ಪುಸ್ತಕಕ್ಕೆ ಹಾರತಿ ತೆಗೆದು ಅದರ ನಂತರ ಬರೆಯೋಕೆ ಶುರು ಮಾಡಿ. ಯಾವಾಗಲೂ ಒಂದು ವಿಷಯ ನೆನಪಿಟ್ಟುಕೊಳ್ಳಿ, ರಾಮಕೋಟಿ ಅಂದ ತಕ್ಷಣ ಅದನ್ನು ಸಾಮಾನ್ಯವಾದ ಪುಸ್ತಕದಂತೆ ನೋಡಬಾರದು. ನೀವು ಶ್ರೀರಾಮನ ಕೈ ಮೇಲೆ ರಾಮನ ಹೆಸರು ಬರೆದರೆ ಎಷ್ಟು ಪವಿತ್ರವಾಗಿ ಬರೆಯುತ್ತೀರೋ ಅದೇ ರೀತಿ ರಾಮಕೋಟಿ ಬರೆಯುವ ಪುಸ್ತಕವನ್ನು ಕೂಡ ಅಷ್ಟೇ ಪವಿತ್ರವಾಗಿ ನೋಡಬೇಕು. ಇನ್ನು 2ನೇ ನಿಯಮ, ನೀವು ರಾಮಕೋಟಿ ಬರೆಯುವಾಗ ರಾಮ ರಾಮ ಅಂತ ಕೋಟಿ ಸಾರಿ ಬರೆಯಬಾರದು. ಶ್ರೀರಾಮ ಶ್ರೀರಾಮ ಎಂದು ಶ್ರೀ ಇಂದ ರಾಮನ ಹೆಸರು ಶುರು ಮಾಡಬೇಕು. ಶ್ರೀ ಅಂದರೆ ಸೀತಾದೇವಿ, ಶ್ರೀರಾಮ ಅಂದರೆ ಸೀತಾರಾಮ ಎಂದು ಅರ್ಥ. ಇನ್ನು ಅದನ್ನು ಬರೆಯುತ್ತಿರುವಾಗ ಮನಸ್ಸಿನೊಳಗೆ ಶ್ರೀರಾಮ ಜಯರಾಮ ಜಯ ಜಯರಾಮ ಎಂದು ಹೇಳಿಕೊಳ್ಳಿ. ಒಂದೊಂದು ಬಾರಿ ಶ್ರೀರಾಮನಾಮ ಬರೆಯುವಾಗಲೂ ಇದನ್ನು ನೀವು ಮನಸ್ಸಿನಲ್ಲಿ ಹೇಳಿಕೊಂಡು ಬರೆಯಬೇಕು. 3ನೇ ನಿಯಮ, ನಮಗೆ ಸಾಮಾನ್ಯವಾಗಿ ಒಂದು ಕೆಟ್ಟ ಅಭ್ಯಾಸ ಇರುತ್ತದೆ. ಅದೇನೆಂದರೆ, ನಾವು ಯಾವುದಾದ್ರೂ ಫೋನ್ ಕಾಲ್ನಲ್ಲಿರುವಾಗ ಅವರು ಯಾವುದಾದ್ರೂ ಫೋನ್ ನಂಬರ್ ಹೇಳಿದ್ರೆ ಅದನ್ನ ಕೈಗೆ ಸಿಗುವಂತ ಯಾವುದೇ ಪುಸ್ತಕದಲ್ಲಿ ಬರೀತೀವಿ. ಇಲ್ಲ ಏನಾದರೂ ಲೆಕ್ಕ ಹಾಕಬೇಕಂದ್ರೂ ಕೊನೆ ಪೇಜ್ನಲ್ಲಿ ಲೆಕ್ಕ ಹಾಕ್ತೀವಿ. ಹೀಗೆ ಕೆಲಸಕ್ಕೆ ಬರೆದಿರುವಂಥ ವಿಷಯಗಳೆಲ್ಲ ನಾವು ಲಾಸ್ಟ್ ಪೇಜ್ನಲ್ಲಿ ಬರ್ಕೋತೀವಿ. ಆಮೇಲೆ ಪೇಜ್ ಹರಿದಾಕಿದ್ರೆ ಆಯ್ತು ಅಂತಾನೋ, ಇಲ್ಲ ಲಾಸ್ಟ್ ಪೇಜ್ ತಾನೇ ಯಾರು ನೋಡ್ತಾರೆ ಅಂತಾನೋ ಸುಮ್ಮನಾಗ್ತೀವಿ. ಆದರೆ ಯಾವ ಪುಸ್ತಕದಲ್ಲಾದರೂ ಈ ಕೆಲಸ ಮಾಡ್ಕೊಳ್ಳಿ. ಆದರೆ ರಾಮಕೋಟಿ ಬರೆಯುವಂಥ ಪುಸ್ತಕದಲ್ಲಿ ಮಾತ್ರ ಈ ಕೆಲಸ ಮಾಡೋಕೆ ಹೋಗಬೇಡಿ. ಆ ಪುಸ್ತಕ ಹಾಗೂ ಅದನ್ನ ಬರೆಯುತ್ತಿರುವಂಥ ಪೆನ್ನನ್ನು
ಎಲ್ಲಂದ್ರೆ ಅಲ್ಲಿ ಇಡೋಕೋಗ್ಬೇಡಿ. ದೇವರ ಕೋಣೆಯೊಳಗೆ ಮಾತ್ರ ಇಡಬೇಕು. ಆ ಬುಕ್ ಹಾಗೂ ಪೆನ್ ಎರಡನ್ನು ಹೊಸದಾಗಿ ಕೊಂಡ್ಕೊಂಡಿರಬೇಕು. ಅವುಗಳನ್ನು ರಾಮಕೋಟಿ ಬರೆಯೋಕೆ ಮಾತ್ರನೇ ಉಪಯೋಗಿಸ್ಬೇಕು. ಇನ್ಯಾವ ಕೆಲಸಕ್ಕೂ ಅವುಗಳನ್ನ ಬಳಸೋಕೋಗ್ಬಾರ್ದು. 4ನೇ ನಿಯಮ, ಯಾವಾಗಲೂ ಕೂಡ ಯಾವಾಗ ಕೋಟಿ ಮುಗಿಸ್ತೀನೋ ಅಂತ ಕಾಯೋಕೆ ಹೋಗಬೇಡಿ. ಲೆಕ್ಕಕ್ಕೆ ಬೆಲೆ ಕೊಡಬೇಡಿ. ನಿಮ್ಮ ಮನಸ್ಸು ಎಲ್ಲಿಯವರೆಗೂ ಶ್ರೀರಾಮನ ಮೇಲೆ ಲೀನವಾಗಿರುತ್ತದೆ ಎಂದು ನೋಡಿ. ಉದಾಹರಣೆಗೆ, ನೀವು ಶ್ರೀರಾಮ ಅಂತ ಬರೆಯೋ ಪ್ರತಿ ಸಲ ಮನಸ್ಸಿನಲ್ಲಿ ಶ್ರೀರಾಮ ಜೈ ರಾಮ ಜೈ ಜೈ ರಾಮ ಅಂತ ಹೇಳ್ತಾ ಇರ್ತೀರ. ನಿಮಗೆ ಒಂದು 30-40 ಬಾರಿ ಶ್ರೀರಾಮನ ಹೆಸರು ಬರೆದ ಕೂಡಲೇ ನಿಮ್ಮ ತಲೆಯಲ್ಲಿ ಬೇರೆ ಯಾವುದೋ ಕೆಲಸಕ್ಕೆ ಬಾರದ ಆಲೋಚನೆ ಬಂತು ಅಂದ್ಕೊಳ್ಳಿ. ಯಾವುದೋ ಸೀರಿಯಲ್ ಫಿಲ್ಮ್ ಬಗ್ಗೆನೋ, ಅಥವಾ ಅಕ್ಕಪಕ್ಕದ ಮನೆಯವರ ಬಗ್ಗೆನೋ, ಅಥವಾ ಯಾವುದಾದ್ರೂ ಜೋಕ್ಸ್ ಬಗ್ಗೆನೋ ನೆನಪಾಯ್ತು ಅಂದ್ಕೊಳ್ಳಿ. ನಿಮ್ಮ ಕೆಲಸ ಅಲ್ಲೇ ನಿಲ್ಲಿಸಿ 1-2 ನಿಮಿಷ ಕಣ್ಣು ಮುಚ್ಕೊಂಡು, ಛೀ, ನನ್ನ ಮನಸ್ಸು ಎಲ್ಲೋ ಹೋಗ್ತಿದೆ, ನಿಷ್ಠೆಯಿಂದ ಮತ್ತೆ ಬರೆಯೋಣ ಅಂದ್ಕೊಂಡು ನಿಮ್ಮ ಮನಸ್ಸನ್ನ ದೃಢ ಮಾಡಿಕೊಂಡು ಮತ್ತೆ ಬರೆಯೋಕೆ ಶುರು ಮಾಡಿ. ಮತ್ತೆ ಮತ್ತೆ ಅದೇ ರೀತಿ ಆಗ್ತಿದೆ ಅಂದರೆ ಆವತ್ತಿಗೆ ಬರೆಯೋದು ಅಲ್ಲಿಗೆ ನಿಲ್ಲಿಸಿ. ನಿದ್ದೆ ಬರ್ತಿದೆ ಅಂದ್ಕೊಳ್ಳಿ, ಆಗಲೂ ಕೂಡ ಬರೆಯೋದು ಅಲ್ಲಿಗೆ ನಿಲ್ಲಿಸಿ. ನಾನು ಪ್ರತಿದಿನ ಇಷ್ಟು ಸಲ ಬರೀಲೇಬೇಕು ಅನ್ನೋ ರೂಲ್ಸ್ ಮಾತ್ರ ಇಟ್ಕೊಳ್ಳೋಕೆ ಹೋಗಬೇಡಿ. ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸಲ ಬರೀರಿ. ನೀವು 10 ಬಾರಿ ಶ್ರೀರಾಮನಾಮ ಬರೆದ್ರೂ ಕೂಡ ಪರವಾಗಿಲ್ಲ, ಆದರೆ ಮನಸ್ಫೂರ್ತಿಯಾಗಿ ಬರೀರಿ. ನೀವು ಪ್ರತಿದಿನ 1000 ಬಾರಿ ಶ್ರೀರಾಮನಾಮ ಬರೆದ್ರೆ ಸುಮಾರು 33 ವರ್ಷಕ್ಕೆ 1 ಕೋಟಿ ಆಗುತ್ತೆ. ಪರವಾಗಿಲ್ಲ, ಜೀವನದಲ್ಲಿ ಒಂದು ಸರಿನಾದ್ರೂ ರಾಮಕೋಟಿ ಬರೀಬೇಕು ಅಂತಾರೆ. ಒಂದು ವೇಳೆ ಯಾವುದೋ ಒಂದು ಕಾರಣದಿಂದ ರಾಮಕೋಟಿ ಪೂರ್ತಿ ಮಾಡೋಕೆ ಸಾಧ್ಯ ಆಗಲ್ಲ ಅನ್ಕೊಳ್ಳಿ, ಆಗ್ಲೂ ಕೂಡ ಪರವಾಗಿಲ್ಲ. 1,00,000 ಸಾರಿ ಬರೆದ್ರೂ ಕೂಡ ಓಕೆ. ಆ ಲಕ್ಷ್ಯನೇ ನಿಮ್ಮ ಜೀವನವನ್ನು ಬದಲಾಯಿಸುವಂತ ಲಕ್ಷ್ಯವಾಗುತ್ತೆ. ಅಷ್ಟೇ ಹೊರತು ನಾನು ಕೂಡ ರಾಮಕೋಟಿ ಬರೆದಿದ್ದೀನಿ ಅಂತ ಜನರಿಗೆ ತೋರ್ಸೋಕೋಸ್ಕರ ಬರೆದ್ರೆ ಮಾತ್ರ ನಿಮ್ಮ ಜೀವನ ಒಂದು ಚೂರು ಕೂಡ ಬದಲಾಗಲ್ಲ. ರಾಮ ಅನ್ನೋದು ಬರೀ ಹೆಸರಿನಂತೆ ಮಾತ್ರ ಉಳಿದೋಗುತ್ತೆ. ನೀವು ಭಕ್ತಿಯಿಂದ ಪೂಜಿಸಿದಾಗ ಕಲ್ಲು ಕೂಡ ದೇವರಾಗುತ್ತೆ. ಇಲ್ಲ ಅಂದಾಗ ಅದು ಬರೀ ಕಲ್ಲಾಗಿ ಉಳಿದೋಗುತ್ತೆ. ನೀವು ಮನಸ್ಫೂರ್ತಿಯಾಗಿ 1,00,000 ಬಾರಿ ಬರೆದ್ರೆ ಕೂಡ ನಿಮ್ಮ ಜೀವನ ಬದಲಾಗುತ್ತೆ. ಇನ್ನು 5ನೇ ನಿಯಮ, ನೀವು ರಾಮಕೋಟಿ ಬರೆಯುವಾಗ ಹೊರಗೆಲ್ಲೋ ಹೋಗೋ ಅಗತ್ಯ ಬಂತು ಅಂದ್ಕೊಳ್ಳಿ. ಅಂಥ ಸಮಯದಲ್ಲಿ ಈವನ್ ನಂಬರ್ ಹತ್ರ ಸ್ಟಾಪ್ ಮಾಡಿ. ಅಂದರೆ 3, 5, 7 ಆ ರೀತಿ ಅಲ್ಲದೆ ಜೋಡಿ ಸಂಖ್ಯೆ 4, 6, 8, 10 ಇಂಥ ಅಂಕಿಗಳ ಹತ್ರ ನಿಲ್ಲಿಸಿ. ಮತ್ತೆ ಹೊರಗಿಂದ ಬಂದ ನಂತರ ರಾಮಕೋಟಿ ಬರೀಬೇಕು ಅಂದರೆ ಕೈ ಕಾಲು ಮುಖ ತೊಳ್ಕೊಂಡು ಮತ್ತೆ ಬರೆಯೋಕೆ ಶುರು ಮಾಡಿ. ಯಾವಾಗ ರಾಮಕೋಟಿ ಬರೆಯೋದು ನಿಲ್ಲಿಸಬೇಕು ಅಂದರೂ ಕೂಡ ಜೋಡಿ ಸಂಖ್ಯೆ ಹತ್ರನೇ ನಿಲ್ಲಿಸಿ. 6ನೇ ನಿಯಮ, 1,00,000 ಬಾರಿ ರಾಮನಾಮ ಬರೆಯೋದೇ ಜೀವನದಲ್ಲಿ ಒಂದು ದೊಡ್ಡ ಸಾಧನೆ ಮಾಡಿದಂತೆ. ನೀವು ಮನಸ್ಸಿಟ್ಟು ಬರೆದು ನೋಡಿ. 1,00,000 ಬರೆಯೋದು ಕೂಡ ತುಂಬಾ ಕಷ್ಟ ಅನ್ಸುತ್ತೆ. ನೀವು ಆ ರೀತಿ ಬರೆಯೋದು ಶುರು ಮಾಡಿದ್ರಿ ಅನ್ಕೊಳ್ಳಿ. ಯಾರಾದ್ರೂ ಪುಣ್ಯಾತ್ಮರು ಬಂದು ನಾನು 10 ಲಕ್ಷ 20 ಲಕ್ಷ ಅಥವಾ ರಾಮಕೋಟಿ ಬರೆದು ಮುಗಿಸಿದ್ದೀನಿ ಅಂದ್ರೆ ಮೊದಲು ನೀವು ಅವ್ರ ಕಾಲಿನ ಮೇಲೆ ಬಿದ್ದು ನಮಸ್ಕಾರ ಮಾಡ್ಕೋತೀರಿ. ನಿಮ್ಮ ಲೆಕ್ಕದಲ್ಲಿ ಅವರಷ್ಟು ಪವಿತ್ರವಾಗಿ ಪರಮ ಪುರುಷರಂತೆ ಕಾಣಿಸ್ತಾರೆ. 1,00,000 ಬರೆಯೋದ್ರೊಳಗೇನೆ ನಮ್ಮ ವ್ಯಕ್ತಿತ್ವದಲ್ಲಿ ಎಷ್ಟೋ ಬದಲಾವಣೆಗಳು ಬರುತ್ತೆ. ನಮ್ಮ ಕೆಟ್ಟ ಅಭ್ಯಾಸಗಳೆಲ್ಲ ಒಂದೊಂದಾಗಿ ಹೊರಟೋಗುತ್ತೆ. ನೀವು ಒಂದು ಸಾರಿ ಶ್ರೀರಾಮನನ್ನು ನಂಬಿ ನೋಡಿ. 4-5 ವರ್ಷ ಕಳೆದ ನಂತರ ನಿಮ್ಮನ್ನ ನೀವೇ ನಂಬೋಕಾಗಲ್ಲ. ನಿಮ್ಮ ಹಳೆ ಜೀವನಕ್ಕೂ ವ್ಯಕ್ತಿತ್ವಕ್ಕೂ ಈಗಿರುವಂಥ ನಿಮ್ಮ ಹೊಸ ಜೀವನಕ್ಕೂ ಹೋಲಿಕೆನೇ ಆಗಲ್ಲ. ನಮಗೆ ಯಾರಾದರೂ ಹಾನಿ ಮಾಡಿದ್ರು ಅಂದ್ಕೊಳ್ಳಿ, ಅವರನ್ನ ಸಾಯಿಸೋ ಅಷ್ಟು ಕೋಪ ಬೆಳೆಸ್ಕೊಂಡಿರ್ತೀವಿ. ಅದು ನಮ್ಮ ಹಳೆ ವ್ಯಕ್ತಿತ್ವ ಆಗಿರುತ್ತೆ. ಅದೇ ರಾಮನನ್ನು ನಂಬೋಕೆ ಶುರು ಮಾಡಿದ್ಮೇಲೆ ನಮಗೆ ಯಾರಾದರೂ ಹಾನಿ ಮಾಡಿದ್ರು ಅಂದ್ಕೊಳ್ಳಿ, ಅಯ್ಯೋ ಮಾಡಿದ್ರೆ ಮಾಡ್ಕೋತಾರೆ, ನನಗೆ ಆ ಶ್ರೀರಾಮ ಇದಾನೆ ಅನಿಸುತ್ತೆ. ಅಷ್ಟೊಂದು ಕಾನ್ಫಿಡೆಂಟ್ ನಮ್ಮ ಮೇಲೆ, ನಮಗೆ ಆ ಶ್ರೀರಾಮನ ಮೇಲೆ ನಮಗೆ ಬರುತ್ತೆ. ಹಾಗಾಗಿ
1,00,000 ಬಾರಿ ಶ್ರೀರಾಮನಾಮ ಬರೆದ ಕೂಡಲೇ ಆ ಪುಸ್ತಕಕ್ಕೆ ಪೂಜೆ ಮಾಡಿ ಒಂದು ಪ್ರಸಾದ ತಯಾರಿಸಿ ಅಕ್ಕಪಕ್ಕದವರಿಗೆ ಹಂಚಿ. ಯಾರೂ ಇಲ್ಲ ಅಂದರೆ ಒಂದು ಪ್ರಾಣಿನೋ ಪಕ್ಷಿಗೋ ಊಟ ಹಾಕಿ. ಪ್ರಾಣಿ, ಪಕ್ಷಿ, ಮನುಷ್ಯ ಎಲ್ಲ ಜೀವರಾಶಿ ಒಳಗೂ ಆ ಭಗವಂತನೇ ಇರ್ತಾನೆ. ಹಾಗಾಗಿ ನೀವು ಯಾರಿಗೆ ಊಟ ಹಾಕ್ತಿರೋ ಅವರಲ್ಲಿ ಶ್ರೀರಾಮನನ್ನ ನೋಡಿ ಪ್ರೀತಿಯಿಂದ ಊಟ ಸಮರ್ಪಿಸಿ. ಅದು ನೇರವಾಗಿ ಸೀತಾರಾಮರಿಗೆ ತಲುಪುತ್ತೆ. 7ನೇ ನಿಯಮ, ಇದು ಅತಿ ಮುಖ್ಯವಾದುದು. ನೀವು ರಾಮಕೋಟಿ ಬರೀತಾ ಇದ್ದೀರಿ ಅನ್ಕೊಳ್ಳಿ. ಆ ಪುಸ್ತಕವನ್ನ ಅತಿ ಭದ್ರವಾಗಿ ಪೂಜಾ ಮಂದಿರದಲ್ಲಿ ಇಡಬೇಕು. ನಿಮ್ಮ ಮಕ್ಕಳಿಗೋ ಅಥವಾ ನಿಮ್ಮನ್ನು ಯಾರು ನೋಡ್ಕೋತಾ ಇದ್ದಾರೋ ಅವರಿಗೆ ಹೇಳಿಡಬೇಕು. ಯಾಕಂದ್ರೆ ನಾವು ರಾಮಕೋಟಿ ಮುಗಿಸೋಕೆ ತುಂಬಾ ವರ್ಷಗಳೇ ಹಿಡಿಯುತ್ತೆ. ಇಷ್ಟರೊಳಗೆ ನಾವು ಬದುಕಿರ್ತೀವೋ ಇಲ್ವೋ ಗೊತ್ತಿಲ್ಲ. ನಾವು ಹೋದ ನಂತರ ಮಕ್ಕಳು ಅದ್ಯಾವುದೋ ವೇಸ್ಟ್ ಬುಕ್ ಅಂತ ಗುಜರಿಗೋ ಅಥವಾ ಕಸದ ಬುಟ್ಟಿಗೋ ಎಸಿತಾರೆ. ಹಾಗಾಗಿ ನಿಮ್ಮ ತದನಂತರ ಆ ಪುಸ್ತಕವನ್ನ ಶ್ರೀರಾಮನ ಹುಂಡಿಗೆ ಹಾಕುವಂತೆ ನಿಮ್ಮ ಮಕ್ಕಳಿಗೆ ಹೇಳಿಡಿ. ಒಂದು ವೇಳೆ ಅವರು ಹಾಕ್ತಾರೆ ಅನ್ನೋ ನಂಬಿಕೆ ಇಲ್ಲ ಅಂದ್ರೇನೋ, ಅಥವಾ ನಿಮ್ಮವರು ಅಂತ ಯಾರೂ ಇಲ್ಲ ಅಂದ್ರೇನೋ, ಅಥವಾ ಇನ್ನೊಬ್ಬರ ಮೇಲೆ ಅವಲಂಬಿಸೋದು ನಿಮಗಿಷ್ಟ ಇಲ್ಲ ಅಂದ್ರೇನೋ, ನಿಮಗಿರೋದು ಒಂದೇ ಒಂದು ದಾರಿ. ಅದೇನಂದ್ರೆ 1,00,000 ಬರೆದ ಕೂಡಲೇ ಆ ಪುಸ್ತಕವನ್ನ ಶ್ರೀರಾಮನ ಹುಂಡಿಗೆ ನೀವೇ ಹಾಕ್ಬಿಡಿ. ಅದರ ನಂತರ ಮತ್ತೆ 1,00,001ರಿಂದ ರಾಮನಾಮ ಬರೆಯೋಕೆ ಶುರು ಮಾಡಿ. ನಷ್ಟ ಏನೂ ಇಲ್ಲ. ಇನ್ನೊಂದೇನಂದ್ರೆ ಎಲ್ಲ ಶ್ರೀರಾಮನ ಆಲಯಗಳಲ್ಲಿ ರಾಮಕೋಟಿನ ಭದ್ರವಾಗಿ ಕಾಪಾಡಲ್ಲ. ದೊಡ್ಡ ದೊಡ್ಡ ಶ್ರೀರಾಮನ ಆಲಯಗಳಲ್ಲಿ ಮಾತ್ರ ನಿಮ್ಮ ರಾಮಕೋಟಿಯನ್ನ ತಲುಪಿಸಿ. ನೀವೇ ಖುದ್ದಾಗಿ ಹೋಗಿ ಕೊಡ್ಬೋದು. ಆಗಲ್ಲ ಅನ್ನೋರು ಪೋಸ್ಟ್ನಲ್ಲಾದರೂ ಕಳಿಸ್ಕೊಡಿ. ಇದನ್ನ ಹೊರತುಪಡಿಸಿ ನೀವು ಬಿಳಿ ಬಟ್ಟೆಯನ್ನ ಅರಿಶಿನ ನೀರಿನಲ್ಲಿ ಎಜ್ಜಿ ಸ್ವಲ್ಪ ಕುಂಕುಮ ಇಟ್ಟು ಶ್ರೀರಾಮಕೋಟಿ ಬರೆದಿರುವಂತ ಪುಸ್ತಕವನ್ನ ಆ ಬಟ್ಟೆಯಲ್ಲಿ ಕಟ್ಟಿ ಯಾವುದಾದ್ರೂ ಹರಿಯುವಂತ ಪವಿತ್ರವಾದ ನದಿಯೊಳಗೂ ಕೂಡ ಬೆರೆಸ್ಬೋದು. ಆ ರೀತಿ ಅವುಗಳನ್ನ ಶ್ರೀರಾಮನಿಗೆ ಅರ್ಪಿಸಬೇಕೇ ಹೊರತು ಸುಮ್ಮನೆ ವ್ಯರ್ಥ ಮಾಡೋಕೋಗ್ಬೇಡಿ. ಈ ರೀತಿ ಈ 7 ನಿಯಮಗಳನ್ನ ಅನುಸರಿಸಿ ಶ್ರೀರಾಮಕೋಟಿ ಬರೆದ್ರೆ ಸಾಕು. ನಿಮ್ಮ ಜೊತೆ ನಿಮ್ಮ ಮಕ್ಕಳ ಕೈಯಲ್ಲೂ ಬರ್ಸೋಕೆ ಶುರು ಮಾಡಿ. ನಮ್ಮ ಕೈಯಲ್ಲಿ ಆಗಿಲ್ಲ ಅಂದ್ರೂ ಕೂಡ ನಮ್ಮ ಮಕ್ಕಳಾದ್ರೂ ಅವರ ಜೀವನಾವಧಿಯಲ್ಲಿ ರಾಮಕೋಟಿ ಬರೆದು ಮುಗಿಸ್ತಾರೆ. ಕೆಲವೇ ವರ್ಷಗಳಲ್ಲಿ ಅವರ ವಿದ್ಯಾಭ್ಯಾಸ, ವ್ಯಕ್ತಿತ್ವ, ಗುಣ, ನಡವಳಿಕೆ ಎಲ್ಲ ಕೂಡ ಬದಲಾಗೋಗುತ್ತೆ. ಆ ಸೀತಾರಾಮರೇ ಅವರನ್ನ ಕಾಪಾಡ್ತಾರೆ. ಇನ್ನು ನೀವು ನಿಮ್ಮ ಮಕ್ಕಳ ಬಗ್ಗೆ ಕೊರಗೋ ಅಗತ್ಯ ಇರಲ್ಲ. ಈ ವಿಡಿಯೋ ನಿಮಗಿಷ್ಟವಾದರೆ ಲೈಕ್ ಹಾಗೂ ಶೇರ್ ಮಾಡಿ. ಇಂಥ ಕುತೂಹಲಕಾರಿ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.